ಕರ್ತನು ತಾನೇ ಈ ದಿವಸದಲ್ಲಿ ಅವರನ್ನು ಸೇವೆಗಾಗಿ ನಾನು ಕೇಳಿಕೊಳ್ಳುವಾಗ ನಮ್ಮೊಟ್ಟಿಗೆ ಪ್ರೀತಿಯಲ್ಲಿ ಅವರು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಬಂದು ನಮ್ಮ ಮಧ್ಯದಲ್ಲಿ ಸೇವೆ ಸಲ್ಲಿಸುವುದಕ್ಕಾಗಿ ರಮೇಶ್ ಬಾಬು ಅವರು, ಸಾರಿ ರಾಮ್ ಬಾಬು ಅಲ್ಲ, ರಮೇಶ್ ಬಾಬು, ಸೇವಕರಾದ ರಮೇಶ್ ಬಾಬು ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅನೇಕ ಬಾರಿ ನಮ್ಮ ಮಧ್ಯದಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ. ಈಗಲೂ ಅಲ್ಲಲಿಯ ನಮ್ಮ ಮಧ್ಯದಲ್ಲಿ ಅವರು ದೇವರ ಸಂದೇಶವನ್ನು ಸಾರುವುದಕ್ಕಾಗಿ ನಾನು ಸಭೆಯಾಗಿ ಪ್ರೀತಿಯಲ್ಲಿ ಅವರನ್ನು ವಂದಿಸುವವನಾಗಿದ್ದೇನೆ. ಓವರ್ ಟು ಯು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ಹಲ್ಲೆಲೂಯಾ. ಈ ದಿವಸ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟಂತ ನಮ್ಮ ಪ್ರಿಯ ಜಾನ್ಸನ್ ಪಾಸ್ಟರ್ಗೆ ವಂದನೆಗಳು. ಹಲ್ಲೆಲೂಯಾ. ಮತ್ತೆ ಸಭೆಯ ಎಲ್ಲ ಸದಸ್ಯರಿಗಳಿಗೂ, ಎಲ್ಲ ದೇವ ಮಕ್ಕಳಿಗೂ ನನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ನಂತರ ವಾಕ್ಯವನ್ನು ಧ್ಯಾನಿಸೋಣ. ಹಲ್ಲೆಲೂಯಾ. ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ, ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಕರ್ತನಾದ ಯೇಸು ಕ್ರಿಸ್ತುವೆ, ನಿನಗೆ ಸ್ತೋತ್ರ ರಾಜ. ಈ ಒಂದು ಉಪವಾಸದ ದಿನದಲ್ಲಿ ನಿನ್ನ ಮಕ್ಕಳೆಲ್ಲರನ್ನು ಒಟ್ಟುಗೂಡಿಸಿದಕ್ಕಾಗಿ, ಸೇರಿಸಿದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಈ 15ನೇ ದಿನದ ಉಪವಾಸ ಪ್ರಾರ್ಥನೆ ದಿನದಂದು ಹಲ್ಲೆಲೂಯಾ ಯೇಸು ರಾಜ, ಈ ಒಂದು ಕೂಟಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಹೌದು ಕರ್ತನೆ. ಹಲ್ಲೆಲೂಯಾ. ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬರಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೆ. ಹೌದು ರಾಜ, ನೀನೊಬ್ಬನು ಇಲ್ಲವಾದರೆ ನಾವು ಬಂದು ಸೇರುವುದು, ಕೂಡುವುದು ವ್ಯರ್ಥ ರಾಜ. ಹೌದು ರಾಜ, ನೀನೊಬ್ಬನೇ ಈ ನಿನ್ನ ಪ್ರಸನ್ನತೆ, ಹಲ್ಲೆಲೂಯಾ, ನಿನ್ನ ಬರುವಿಕೆ ಈ ಒಂದು ಕೂಟದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುವಂತಹದ್ದು ಕರ್ತನೆ. ಹೌದು ರಾಜ, ಹಲ್ಲೆಲೂಯಾ. ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ಕೊಟ್ಟಂತ ಈ ಸಮಯಕ್ಕಾಗಿ ಸ್ತೋತ್ರ ರಾಜ. ನಿನ್ನ ನಾಮದಲ್ಲಿ ಅನೇಕ ವಿಷಯಗಳಿಗೆ ನಿನ್ನ ಮಕ್ಕಳು ಪ್ರಾರ್ಥನೆಯನ್ನು ಮಾಡಿದ್ದಾರೆ ರಾಜ. ಹೌದು ಕರ್ತನೆ, ಆ ಪ್ರಾರ್ಥನೆಗಳನ್ನು ಕೇಳಿ ಉತ್ತರ ಕೊಡುವಂತ ದೇವರು ನೀನಾಗಿದ್ಯಾ ರಾಜ. ಹೌದು ಕರ್ತನೆ, ಈಗ ಈ ಸಮಯದಲ್ಲಿ, ಈ ಒಂದು ಪರಿಶುದ್ಧ ಸಮಯದಲ್ಲಿ, ನಿನ್ನ ವಾಕ್ಯವನ್ನು ಕೇಳುವಂತ ಈ ಸಮಯದಲ್ಲಿ ಹಲ್ಲೆಲೂಯಾ, ನಿನ್ನ ಮಕ್ಕಳೊಂದಿಗೆ ಮಾತನಾಡಬೇಕು ಎಂದು ಪ್ರಾರ್ಥಿಸ್ತೇನೆ ರಾಜ. ಮಾತನಾಡುವುದು ನಾನಲ್ಲ ರಾಜ, ನಾನಲ್ಲ ಕರ್ತನೆ. ಹಲ್ಲೆಲೂಯಾ. ನನ್ನ ಬಾಯಿನ ಬರಿಡು ಮಾಡಿ ನೀನು ನನ್ನ ಬಾಯಿನ ಮೂಲಕ ನನ್ನ ಬಾಯಾಗಿದ್ದುಕೊಂಡು ಹಲ್ಲೆಲೂಯಾ ನಿನ್ನ ಸೇವಕನ ಮೂಲಕ ಮಾತನಾಡಬೇಕು ಎಂದು ಪ್ರಾರ್ಥಿಸ್ತೇನೆ ರಾಜ. ಆ ಪರಲೋಕದ ಮನ್ನಾ, ಆ ಪರಲೋಕದ ವಾಕ್ಯವು ಹಲ್ಲೆಲೂಯಾ ಕೆಳಗಿಳಿದು ಬಂದು ಪ್ರತಿಯೊಬ್ಬರ ಹೃದಯವನ್ನು ತಟ್ಟುವ ಹಾಗೆ, ಅವರ ಕಿವಿಗಳನ್ನು ತೆರೆಯುವ ಹಾಗೆ, ಅವರ ಹೃದಯಗಳನ್ನು ತೆರೆಯುವ ಹಾಗೆ. ಹಲ್ಲೆಲೂಯಾ. ಹೌದು ರಾಜ, ಬರೀ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ನಿನ್ನ ವಾಕ್ಯ ಹೇಳುವುದ ಪ್ರಕಾರ ನಡೆದುಕೊಳ್ಳುವ ಹಾಗೆ ಅವರಲ್ಲಿ ಒಬ್ಬೊಬ್ಬರಲ್ಲಿಯೂ ಕ್ರಿಯೆ ಮಾಡಿ, ಕಾರ್ಯ ಮಾಡಿ, ಹಲ್ಲೆಲೂಯಾ, ಒಬ್ಬೊಬ್ಬರು ನಿನ್ನ ಬಿಡುಗಡೆಯನ್ನು ಹೊಂದಿಕೊಳ್ಳುವ ಹಾಗೆ ಈ ದಿನ ನೀನು ಕಾರ್ಯ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೆ. ಹೌದು ರಾಜ, ನೀನು ಮಾತನಾಡು ರಾಜ, ಪ್ರತಿಯೊಬ್ಬರೊಂದಿಗೆ ನೀನು ಮಾತನಾಡು ಕರ್ತನೆ. ಮುಂದಿನ ಸಮಯವನ್ನೆಲ್ಲ ನಿನ್ನ ಕೈಗೆ ಒಪ್ಪಿಸಿ, ನನ್ನನ್ನು ಸಹ ನಿನ್ನ ಕೈಗೆ ಒಪ್ಪಿಸಿ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ಕರ್ತನೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಹಲ್ಲೆಲೂಯಾ ದೇವರು ನನ್ನಲ್ಲಿ ಉಂಟು ಮಾಡಿದಂತ ಕೆಲವು ಕಾರ್ಯಗಳನ್ನು, ಕೆಲ ವಾಕ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ಧ್ಯಾನ ಮಾಡುವುದಕ್ಕೆ ಬಯಸುತ್ತೇನೆ. ಹಲ್ಲೆಲೂಯಾ. ನಮ್ಮ ದೇವರು ಹಲ್ಲೆಲೂಯಾ ನಮ್ಮನ್ನು ಪ್ರೀತಿ ಮಾಡುವಂತ ದೇವರಾಗಿದ್ದಾರೆ. ನಮ್ಮೆಲ್ಲರನ್ನು ಪ್ರೀತಿ ಮಾಡುವಂತ ದೇವರಾಗಿದ್ದಾರೆ. ಮುಖ್ಯವಾಗಿ ವಾಕ್ಯ ಹೇಳುವ ಪ್ರಕಾರ
ನಾವು ದೇವರನ್ನು ಪ್ರೀತಿ ಮಾಡಲಿಲ್ಲ, ಆದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿದರು ಅಂತ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ದೇವರ ಪ್ರೀತಿ ಅಪಾರವಾದದ್ದು. ದೇವರು ನಮ್ಮನ್ನು ಹುಡುಕಿಕೊಂಡು ನಮ್ಮನ್ನು ಪ್ರೀತಿ ಮಾಡಿದಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ, ರೋಮಪುರಿ ಪುಸ್ತಕದಲ್ಲಿ ಹೇಳಲ್ಪಟ್ಟ ಹಾಗೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರ ದೇವರು ತಮ್ಮ ಪ್ರೀತಿಯನ್ನು ಹೀಗೆ ದೃಢಪಡಿಸಿದರು. ಹೇಗೆ ಅಂತಂದರೆ, ನಾವು ಪಾಪಿಗಳಾಗಿದ್ದಾಗಲೇ ನಮಗಾಗಿ ಅವರು ಶಿಲುಬೆಯನ್ನು ಏರಿದರು ಅಂತ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೀತಿವಂತರಾಗಿದ್ದಾಗ ಅಲ್ಲ, ನಾವು ದೇವರನ್ನು ಪ್ರೀತಿಸುತ್ತಿದ್ದಾಗ ಅಲ್ಲ, ನಾವು ದೇವರ ಜೊತೆಗೆ ನಡೆಯುತ್ತಿದ್ದಾಗ ಅಲ್ಲ ದೇವರು ನಮಗಾಗಿ ಬಲಿಯಾಗಿದ್ದು. ನಾವು ಇನ್ನ ಪಾಪಿಗಳಾಗಿದ್ದಾಗಲೇ ದೇವರು ನಮಗಾಗಿ ಬಲಿಯಾದರು ಅಂತ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಅಷ್ಟು ಮಟ್ಟಿಗೆ ನಮ್ಮನ್ನು ದೇವರು ಪ್ರೀತಿಸುತ್ತಿದ್ದರು. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ದೇವರ ಪ್ರೀತಿಗಿಂತ ಹೆಚ್ಚಾಗಿ ಬೇರೆ ಯಾವ ಪ್ರೀತಿಯೂ ಇಲ್ಲ ದೇವ ಮಕ್ಕಳೇ. ಹಲ್ಲೆಲೂಯಾ. ಈ ದೇವರ ಪ್ರೀತಿಯನ್ನು ಅನುಭವಿಸಿದವರು, ಹಲ್ಲೆಲೂಯಾ, ಬೇರೆ ಯಾವ ಪ್ರೀತಿಯನ್ನು ಸಹ ಎದುರು ನೋಡುವುದಿಲ್ಲ. ಯಾಕೆಂದರೆ ದೇವರ ಪ್ರೀತಿಯು ಅಷ್ಟು ಅಪಾರವಾದದ್ದು, ಅಷ್ಟು ಪರಿಶುದ್ಧವಾದದ್ದು. ಆಮೆನ್. ಹಲ್ಲೆಲೂಯಾ. ಇವತ್ತಿನ ಚಿಂತೆಗಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 5 ವಾಕ್ಯದವರೆಗೆ ಯಾರಾದರೂ ಓದ್ತೀರಾ? 3ನೇ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನು ಬಂದಿಲ್ಲ ಎಂದು ಹೇಳಲು, ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಕೊನೆಯದಾಗಿ ಯೇಸುವಿನ ತಾಯಿ ಆ ಕೆಲಸದವರಿಗೆ ಹೇಳಿದ ಮಾತುಗಳು, ಇವರು ಏನನ್ನು ಹೇಳುತ್ತಾರೋ ಅದನ್ನು ಮಾಡಿರಿ ಅಂತ ಹೇಳಿದರು. ಹಲ್ಲೆಲೂಯಾ. ಸೊ ಇದೆಲ್ಲರಿಗೂ ತಿಳಿದಂತ ಒಂದು ಸನ್ನಿವೇಶ, ಒಂದು ಕಾರ್ಯವಾಗಿದೆ. ಹಲ್ಲೆಲೂಯಾ. ಬಹಳಷ್ಟು ಪ್ರಸಂಗಗಳನ್ನು ಈ ಒಂದು ವಾಕ್ಯದಿಂದ ಕೇಳಿರಬಹುದು. ಆದರೆ ದೇವರು ಈ ದಿನ ಈ ವಾಕ್ಯಗಳೊಂದಿಗೆ ಪ್ರತಿಯೊಬ್ಬರ ಹತ್ರ ಮಾತನಾಡಲಿ. ಹಲ್ಲೆಲೂಯಾ. ಪ್ರತಿಯೊಬ್ಬರಂದ್ರು ಮಾತನಾಡುವುದು ಮಾತ್ರವಲ್ಲದೆ, ಇಲ್ಲಿ ಯೇಸುವಿನ ತಾಯಿ ಆ ಕೆಲಸಗಾರರಿಗೆ ಹೇಳಿದ ಪ್ರಕಾರ, ಇವರು ಹೇಳಿದ ಪ್ರತಿಯೊಂದು ಕಾರ್ಯವನ್ನು ಮಾಡಿರಿ ಎಂದು ಹೇಳಿದ ಪ್ರಕಾರ ಪ್ರತಿಯೊಬ್ಬರು ಸಹ ತಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತುವಿನ ಧ್ವನಿಯನ್ನು ಕೇಳಿ ಆತನು ಹೇಳಿದ ಪ್ರತಿಯೊಂದು ಕಾರ್ಯವನ್ನು ಮಾಡುವಂತರಾಗಲಿ ಎಂದು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಇಲ್ಲಿ ನಾವು ಮೊದಲು ನೋಡುವುದಾದರೆ, ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಒಂದು ಮದುವೆ ಮನೆಗೆ ಆಹ್ವಾನಿಸಲ್ಪಟ್ಟರು ಅಂತ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಆ ಮದುವೆ ಮನೆಯಲ್ಲಿ ಯೇಸು ಸ್ವಾಮಿಯ ತಾಯಿಯೂ ಸಹ ಅಲ್ಲಿ ಬಂದಿದ್ದರು ಅಂತ ವಾಕ್ಯ ಹೇಳುತ್ತದೆ. ಅಲ್ಲಿ ಆ ಸ್ಥಳದಲ್ಲಿ ಇದ್ದರು. ಆ ಮದುವೆ ಮನೆಗೆ ಯೇಸುವಿನ ತಾಯಿಯೂ ಸಹ ಬಂದಿದ್ದರು ಅಂತ ವಾಕ್ಯ ಹೇಳುತ್ತದೆ. 2ನೇ ವಾಕ್ಯ ಇನ್ನೊಂದು ಸಲ ಓದಿ. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ಹಲ್ಲೆಲೂಯಾ. ಸೊ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಯೇಸು ಮತ್ತು ಅವರ ಶಿಷ್ಯರನ್ನು ಮದುವೆಗೆ ಕರೆಯಲ್ಪಟ್ಟಿದ್ದರು ಅಂತ. ಹಲ್ಲೆಲೂಯಾ. ಅಲ್ಲಿ ಕರೆಯಲ್ಪಟ್ಟಿದ್ದರಿಂದ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬಂದವರಾಗಿದ್ದರು. ಹಲ್ಲೆಲೂಯಾ.
ಕೆಲ ಸೇವಕರು ಹೀಗೆ ಹೇಳ್ತಾರೆ, ಯೇಸು ಸ್ವಾಮಿ ಒಂದು ಜೆಂಟಲ್ಮೆನ್ ಅಂತ. ಅಂದ್ರೆ ನಾವು ಕರೆದಾಗ ಮಾತ್ರ ಬರುವಂತ ದೇವರು, ಆದರೆ ನಾವು ಕರೆಯಲಿಲ್ಲ ಅಂತಂದರೂ ಸಹ ಯಾವಾಗಲೂ ನಮ್ಮನ್ನು ತಟ್ಟುತ್ತಲೇ ಇರುತ್ತಾರೆ. ಆದರೆ ನಾವು ಕರೆದಾಗ ಮಾತ್ರವೇ ಬರುವಂತ ದೇವರಾಗಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಆದ್ರೆ ಸಾತಾನನು ಹಾಗೆ ಅಲ್ಲ. ಅವನಿಗೆ ನಮ್ಮ ಪರ್ಮಿಷನ್ನೇ ಬೇಕಾಗಿಲ್ಲ, ಅವನ್ ಬಾಗಿಲನ್ನು ಸಹ ತಟ್ಟೋದಿಲ್ಲ, ಸಮಯವನ್ನು ನೋಡಿ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾನೆ. ಹಲ್ಲೆಲೂಯಾ. ಆದರೆ ದೇವರು ಯೇಸು ಸ್ವಾಮಿ ಹಾಗೆ ಅಲ್ಲ, ಕರೆಯಲ್ಪಟ್ಟಾಗ ಬರುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಒಂದು ಕಾರ್ಯದಲ್ಲಿ ನೋಡುವುದಾದರೆ, ಎಲೀಷಾ ಪ್ರವಾದಿ, ಹಲ್ಲೆಲೂಯಾ, ತನ್ನ ಶಿಷ್ಯರೊಟ್ಟಿಗೆ ಇದ್ದಾಗ ತಮ್ಮ ಶಿಷ್ಯರು ನಾವು ಕೂಡುವ ಸ್ಥಳ ಸಾಲುವುದಿಲ್ಲ, ಅದಕ್ಕಾಗಿ ನಾವು ಒಂದು ಹೊಸ ಸ್ಥಳವನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡೋಣ ಅಂತ ಹೇಳಿ ಅಲ್ಲಿ ಆ ಸ್ಥಳವನ್ನು ಸಿದ್ಧಪಡಿಸುವುದಕ್ಕೆ ಎಲಿಷಾನನ್ನು ಪರ್ಮಿಷನ್ ಕೇಳ್ತಾರೆ, ಅಪ್ಪಣೆ ಕೇಳ್ತಾರೆ. ಈ ಕಾರ್ಯವು 2 ರಾಜಗಳು 6ನೇ ಅಧ್ಯಾಯದಲ್ಲಿ ನೋಡಬಹುದಾಗಿದೆ. ಮ್ಯೂಟ್ ಮಾಡಿ, ಮ್ಯೂಟ್. ಯಾರು ಬೈಬಲ್ ಓದೋರಾದ್ರೂ ಕೂಡ ಮ್ಯೂಟ್ ಮಾಡಿ. ಸ್ಟಾರ್ಟ್ ಮಾಡಿ. ಸರಿ ಪಾಸ್ಟರ್. ಸೊ ಆ ಒಂದು ಸಂದರ್ಭದಲ್ಲಿ ಆ ಸ್ಥಳವನ್ನು ಸಿದ್ಧಪಡಿಸುವುದಕ್ಕೆ, ಅಲ್ಲಿ ಕಟ್ಟುವುದಕ್ಕೆ ಎಲ್ಲ ಪ್ರವಾದಿಗಳು, ಎಲೀಷನ ಶಿಷ್ಯರುಗಳು, ಪ್ರವಾದಿಗಳು ಎಲ್ಲರೂ ಅಲ್ಲಿ ಒಟ್ಟುಗೂಡಿ ನೆಲೆಸುವುದಕ್ಕೆ, ಇರುವುದಕ್ಕಾಗಿ ಸ್ಥಳವನ್ನು ಸಿದ್ಧಪಡಿಸಬೇಕಾಯಿತು, ಕಟ್ಟಬೇಕಾಯಿತು. ಅದಕ್ಕೆ ಶಿಷ್ಯರೆಲ್ಲರೂ ಹೊರಡುವುದಕ್ಕೆ ಸಿದ್ಧರಾದರು. ಆ ಸಮಯದಲ್ಲಿ ಕೊನೆಗೆ ಶಿಷ್ಯರು ಕೇಳ್ತಾರೆ ಎಲೀಷನನ್ನು, ನೀನು ನಮ್ಮೊಟ್ಟಿಗೆ ಬರುವೆಯಾ ಅಂತ. ಹಲ್ಲೆಲೂಯಾ. ಅಲ್ಲಿ ಆ ಪ್ರವಾದಿ ಎಲೀಷನು ಸಹ ಶಿಷ್ಯರು ಕೇಳುವವರೆಗೂ ಸಹ ಆತನು ಬರುತ್ತಾನೆ ಎಂದು ಹೇಳಲಿಲ್ಲ. ಯಾವಾಗ ಶಿಷ್ಯರು ಆತನನ್ನು ಕೇಳಿದರೋ ಆ ಸಮಯದಲ್ಲಿ ಸರಿ, ನಾನು ನಿಮ್ಮ ಜೊತೆಗೆ ಬರುತ್ತೇನೆ ಅಂತ ಅವರ ಜೊತೆಗೆ ಹೋದರು. ಯಾಕೆಂದ್ರೆ ಈ ವಿಷಯ ಏನಕ್ಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅಲ್ಲಿ ಎಲೀಷನ ಶಿಷ್ಯರು ಆ ಸ್ಥಳವನ್ನು ಸಿದ್ಧಪಡಿಸಿ ಅಲ್ಲಿ ಅವರು ಆ ಸ್ಥಳದಲ್ಲಿ ಎಲೀಷನ ಆ ಒಂದು ಲೀಡರ್ಶಿಪ್ ನಲ್ಲಿ ಅವರು ದೇವರ ವಾಕ್ಯವನ್ನು ಕಳೆಯುವಂತವರಾಗಿದ್ದರು. ಆ ಸಮಯದಲ್ಲಿ ಸ್ಥಳವನ್ನು ಸಿದ್ಧಪಡಿಸುವುದಕ್ಕೆ ಎಲೀಷ ಬೇಕಾಗಿರಲಿಲ್ಲ. ಹಲ್ಲೆಲೂಯಾ. ಎಲ್ಲ ಸಿದ್ಧಪಡಿಸಿದ ನಂತರ ಎಲೀಷ ಅಲ್ಲಿಗೆ ಹೋಗಿದರೆ ಸಾಕಾಗಿತ್ತು. ಆದರೆ ಅವರು ಕೇಳಿದಕ್ಕೆ, ಅವರು ಆಹ್ವಾನಿಸಿದಕ್ಕೆ, ನೀನು ನಮ್ಮ ಜೊತೆ ಬರುವೆಯಾ, ನೀನು ನಮ್ಮ ಜೊತೆ ಬರಬೇಕು ಎಂದು ಕೇಳಿದಕ್ಕೆ, ದಯಮಾಡಿ ನಮ್ಮ ಜೊತೆ ಬರಬೇಕು ಎಂದು ಕೇಳಿದಕ್ಕೆ ಎಲೀಷನು ಆಯ್ತು ನಾನು ನಿಮ್ಮ ಜೊತೆ ಬರುತ್ತೇನೆ ಅಂತ ಅವ್ರ ಜೊತೆ ಹೊರಟರು. ಅದೇ ರೀತಿ ಯೇಸು ಸ್ವಾಮಿಯು ಸಹ ನಾವು ಎಲ್ಲೆಲ್ಲಿ ಕರೆಯುತ್ತೇವೋ ನಮ್ಮ ಜೊತೆ ಬರುವಂತರಾಗಿದ್ದಾರೆ. ಹಲ್ಲೆಲೂಯಾ. ಈ ಮದುವೆ ಮನೆಯಲ್ಲೂ ಸಹ ಯೇಸು ಸ್ವಾಮಿಯನ್ನು ಯೇಸು ಸ್ವಾಮಿಯನ್ನು ಮತ್ತು ಅವರ ಶಿಷ್ಯರನ್ನು ಆಹ್ವಾನಿಸಿದ ಕಾರಣಕ್ಕಾಗಿ ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಅವರ ತಾಯಿಯೊಟ್ಟಿಗೆ ಆ ಮದುವೆ ಮನೆಯಲ್ಲಿ ಇದ್ದರು ಎಂಬುದನ್ನು ನಾವು ಕಾಣಬಹುದು ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿ ಒಂದು ಸಂದರ್ಭದಲ್ಲಿ ಶಿಷ್ಯರೊಟ್ಟಿಗೆ ಯೇಸು ಸ್ವಾಮಿ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ, ಹಲ್ಲೆಲೂಯಾ, ಆ ಸಂದರ್ಭದಲ್ಲಿ ದೊಡ್ಡ ಬಿರುಗಾಳಿ ಬಂದು, ತೂಫಾನು ಬಂದು, ಹಡಗು, ಆ ದೋಣಿಯು, ತೆರೆಗಳೆಲ್ಲ ಆ ದೋಣಿಗೆ ಬಡಿದು ಆ ನೀರೆಲ್ಲ ದೋಣಿಯ ಒಳಗೆ ಬಂದು ಮುಳುಗುವಂತ ಒಂದು ಪರಿಸ್ಥಿತಿಯಲ್ಲಿದ್ದರು. ಹಲ್ಲೆಲೂಯಾ. ಈ ಕಾರ್ಯವನ್ನು ನಾವು ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡಬಹುದಾಗಿದೆ ಪ್ರಿಯರೇ. ಆದರೆ ವಾಕ್ಯ ಹೇಳುತ್ತದೆ ಯೇಸು ಸ್ವಾಮಿ ಮಧ್ಯದಲ್ಲಿ, ಆ ದೋಣಿಯ ಮಧ್ಯದಲ್ಲಿ ದಿಂಬಿನ ಮೇಲೆ ಮಲಗಿದ್ದರು ಅಂತ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ
ಯೇಸು ಸ್ವಾಮಿಗೆ ಆ ಶಿಷ್ಯರು ಪಡುತ್ತಿದ್ದಂತ ಕಷ್ಟವಾಗಲಿ, ಆ ಅನುಭವವಾಗಲಿ, ಆ ತೂಫಾನಿನ ವಿಷಯವಾಗಲಿ ಯೇಸು ಸ್ವಾಮಿಗೆ ತಿಳಿಯದ? ಯೇಸು ಸ್ವಾಮಿ ಸುಮ್ಮನೆ ನಮ್ಮ ತರಹ ಆ ಸಮಯದಲ್ಲಿ ಆ ದೋಣಿಯಲ್ಲಿ ನಿಜವಾಗಿಯೂ ಮಲಗಿದ್ದಾರ? ಹಲ್ಲೆಲೂಯಾ. ನನ್ನ ಪ್ರಕಾರ ನಾನು ಹೇಳುವುದಾದರೆ ಖಂಡಿತ ಯೇಸು ಸ್ವಾಮಿ ಮಲಗುವಂತ ದೇವರಲ್ಲ. ವಾಕ್ಯ ಹೇಳುತ್ತದೆ ಅವರು ಮಲಗುವುದೂ ಇಲ್ಲ, ಹಲ್ಲೆಲೂಯಾ, ನಿದ್ರಿಸುವುದೂ ಇಲ್ಲ ಅಂತ. ಇಸ್ರಾಯೇಲನ ದೇವರು ಹಲ್ಲೆಲೂಯಾ ಮಲಗುವುದಿಲ್ಲ, ನಿದ್ರಿಸುವುದಿಲ್ಲ ಅಂತ ವಾಕ್ಯ ಹೇಳುತ್ತದೆ. ಆ ಸಮಯದಲ್ಲೂ ಸಹ ಅದು ಕೊನೆಯ ಒಂದು ಸಮಯದವರೆಗೂ, ಶಿಷ್ಯರು ಸಾಯುವಂತ ಸ್ಥಿತಿಗೆ ಬರುವವರೆಗೂ ಅವರು ಯೇಸು ಸ್ವಾಮಿಯನ್ನು ತೊಂದರೆ ಮಾಡಲಿಲ್ಲ, ಯೇಸು ಸ್ವಾಮಿಯನ್ನು ಎಬ್ಬಿಸಲಿಲ್ಲ, ಯೇಸು ಸ್ವಾಮಿಯನ್ನು ಸಹಾಯ ಕೇಳಲಿಲ್ಲ, ಯೇಸು ಸ್ವಾಮಿನ ಒಂದು ಸಂದರ್ಭದಲ್ಲಿ ಬರಮಾಡಲಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅವರಷ್ಟಕ್ಕೆ ಅವರೇ ಎದ್ದು ಆ ಸಮಯದಲ್ಲಿ ಕಾರ್ಯವನ್ನು ಮಾಡಲಿಲ್ಲ. ಯಾವಾಗ ಶಿಷ್ಯರು ಹಲ್ಲೆಲೂಯಾ ನಾವು ಸಾಯುತ್ತಿರುವುದು ನಿಮಗೆ ಚಿಂತೆಯಾಗಿಲ್ಲವೋ ಎಂದು ಕೇಳಿದರೋ, ಹಲ್ಲೆಲೂಯಾ, ಆ ಸಮಯದಲ್ಲಿ ಯೇಸು ಸ್ವಾಮಿ ತಟ್ಟನೆ ಎದ್ದು ಹಲ್ಲೆಲೂಯಾ ಆ ಬಿರುಗಾಳಿಯನ್ನು, ತೂಫಾನನ್ನು, ಎಲ್ಲ ತೆರೆಗಳನ್ನು ಹಲ್ಲೆಲೂಯಾ ನಿಲ್ಲಿಸುವಂತರಾದರು ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿ ಅವರ ಶಿಷ್ಯರು ಅವರನ್ನು ಕೇಳಿಕೊಳ್ಳುವವರೆಗೂ ಈ ಕಾರ್ಯವನ್ನು ಮಾಡಲಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಬಿರುಗಾಳಿ, ಆ ತೂಫಾನು ಅದೆಲ್ಲ ತಿಳಿಯದ ವಿಷಯವ? ಶಿಷ್ಯರು ಕೇಳುವುದಕ್ಕಿಂತ ಮುಂಚಿತವಾಗಿ ಅದ್ಭುತ ಕಾರ್ಯವನ್ನು ಮಾಡಬಹುದಾಗಿತ್ತಲ್ವಾ? ಆದರೆ ಯೇಸು ಸ್ವಾಮಿ ಹಲ್ಲೆಲೂಯಾ ತಮ್ಮ ಶಿಷ್ಯರು ಹಲ್ಲೆಲೂಯಾ ಆ ಒಂದು ಸನ್ನಿವೇಶದಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು ಸಂಕಟಕರವಾದ ಪರಿಸ್ಥಿತಿಯಲ್ಲಿ, ಅವರು ಸಾಯುತ್ತಿರುವಂತ ಒಂದು ಸನ್ನಿವೇಶದಲ್ಲಿ ಹಲ್ಲೆಲೂಯಾ ಅವರ ಕರೆಯುವವರೆಗೂ ಕಾಯುತ್ತಿದ್ದರು. ಹೌದು ಪ್ರಿಯರೇ, ಹಲ್ಲೆಲೂಯಾ. ನಾವು ಅನೇಕ ಸಂದರ್ಭಗಳಲ್ಲಿ ನಮ್ಮ ಶಕ್ತಿಯಿಂದ, ನಮ್ಮ ಬಲದಿಂದ, ನಮ್ಮ ಬುದ್ಧಿಶಕ್ತಿಯಿಂದ, ನಮ್ಮ ಜ್ಞಾನದಿಂದ ನಾವು ಅನೇಕ ವಿಷಯಗಳನ್ನು ನಮ್ಮಷ್ಟಕ್ಕೆ ನಾವೇ ಜಯಿಸುವುದಕ್ಕೆ ಪ್ರಯತ್ನ ಪಡುತ್ತೇವೆ. ಇದಕ್ಕೆಲ್ಲ ದೇವರು ಬೇಕಾಗಿಲ್ಲ. ಇದಕ್ಕೆಲ್ಲ ಯೇಸು ಸ್ವಾಮಿ ಯಾಕೆ? ನಾನೇ ಮಾಡಬಲ್ಲನು, ನನ್ನ ಕೈಯಿಂದಲೇ ಸಾಧ್ಯವಾಗುತ್ತದೆ. ಯಾಕೆಂದರೆ ಈ ಶಿಷ್ಯರು, ಯೇಸು ಸ್ವಾಮಿ ಶಿಷ್ಯರು ಆ ಹಡಗಿನಲ್ಲಿ ಮತ್ತು ಸಮುದ್ರದಲ್ಲಿ ಹೋರಾಡುವಂತ ಕಾರ್ಯದಲ್ಲಿ ನಿಪುಣರಾಗಿದ್ದರು. ಅವರಿಗೆ ಬಿರುಗಾಳಿ ಬರಲಿ, ತೂಫಾನ್ ಬರಲಿ, ತೆರೆಗಳು ಬರಲಿ, ಏನೇ ಬರಲಿ, ಅದೆಲ್ಲವನ್ನು ಸಂಭಾಲಿಸುವಂತ, ಅದೆಲ್ಲವನ್ನು ಮೀರಿ ನಡೆಯುವಂತ ಒಂದು ಸಾಮರ್ಥ್ಯವಿತ್ತು. ಅದಕ್ಕಾಗಿ ಅವರು ತಿಳಿದುಕೊಂಡಿರಬಹುದು, ಈ ತರ ಚಿಕ್ಕ ಕಾರ್ಯಗಳಿಗೆಲ್ಲ ಯಜಮಾನನನ್ನು, ಯೇಸು ಸ್ವಾಮಿಯನ್ನು ಯಾಕೆ ತೊಂದರೆ ಮಾಡುವುದು? ಬೇಡ, ಅವರು ಇನ್ನೂ ಹೆಚ್ಚು ಹೊತ್ತು ಮಲಗಿರಲಿ ಎಂಬುದನ್ನು ತಿಳಿದುಕೊಂಡು, ಎಂಬುದನ್ನು ನೆನೆಸಿ, ಅವರು ತಮ್ಮ ಸಾಮರ್ಥ್ಯದಿಂದ ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ, ಎಲ್ಲವನ್ನು ಹಲ್ಲೆಲೂಯಾ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಪ್ರಿಯರೇ. ಆದರೆ ಅವರು ಯೇಸು ಸ್ವಾಮಿಯನ್ನು ಎಬ್ಬಿಸಿ ಹಲ್ಲೆಲೂಯಾ ಆ ಸನ್ನಿವೇಶದಲ್ಲಿ ಬರಮಾಡುವವರೆಗೂ ಆ ತೂಫಾನು, ಆ ಅಲೆಗಳು, ಹಲ್ಲೆಲೂಯಾ ಆ ಬಿರುಗಾಳಿ ಯಾವುದು ಸಹ ತಣ್ಣಕ್ಕಾಗಲಿಲ್ಲ, ಯಾವುದು ಸಹ ನಿಲ್ಲಲಿಲ್ಲ ಪ್ರಿಯರೇ. ಅದೇ ರೀತಿ ನಮ್ಮ ಜೀವಿತದಲ್ಲೂ ಪ್ರತಿಯೊಂದು ಕಾರ್ಯದಲ್ಲೂ ಸಹ ಹಲ್ಲೆಲೂಯಾ ಯಾವುದೇ ಚಿಕ್ಕ ಕಾರ್ಯವಾಗಲಿ, ದೊಡ್ಡ ಕಾರ್ಯವಾಗಲಿ, ಯಾವುದೇ ಆಗಿರಲಿ, ನಮ್ಮ ನಂಬಿಕೆ ದೇವರ ಮೇಲೆ ಇರಬೇಕು ಪ್ರಿಯರೇ. ನಮ್ಮ ಬುದ್ಧಿಶಕ್ತಿಯಿಂದ ಆಗಲಿ, ನಮ್ಮ ಸ್ವಂತ ಅನುಭವದಿಂದ ಆಗಲಿ, ಇಲ್ಲ ನಮ್ಮ ತಾಲಂತಿಂದ ಆಗಲಿ, ಯಾವುದು ನಮ್ಮಿಂದ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಆ ಸಮಯದಲ್ಲಿ ಯೇಸು ಸ್ವಾಮಿಯನ್ನು ಆಹ್ವಾನಿಸಿ ಆ ಸನ್ನಿವೇಶದಲ್ಲಿ ಕಾರ್ಯ ಮಾಡುವುದಕ್ಕೆ ಬಿಡುವುದಾದರೆ ಒಂದು ಕ್ಷಣ ಮಾತ್ರದಲ್ಲೇ ಒಂದು ಅದ್ಭುತವಾದ ದೊಡ್ಡ ಬಿಡುಗಡೆ ಕಾಣಬಹುದು ಪ್ರಿಯರೇ. ಹಲ್ಲೆಲೂಯಾ. ಈ ದಿನ ಉಪವಾಸ ಪ್ರಾರ್ಥನೆಯಲ್ಲಿ
ಅನೇಕ ದೇವ ಮಕ್ಕಳು ಸಭೆಯಾಗಿ ಸೇರುವಂತ ಈ ಸಂದರ್ಭದಲ್ಲಿ ಅನೇಕರಿಗೆ, ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಪ್ರಾರ್ಥನೆ ವಿಷಯ, ಕಾರ್ಯ, ತೊಂದರೆ, ಹಲ್ಲೆಲೂಯಾ, ಬಿಡುಗಡೆ ಬೇಕಾಗಿರುವಂತ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು, ಹಲ್ಲೆಲೂಯಾ, ಯಾವುದೇ ರೀತಿಯ ಸಮಸ್ಯೆ ಇರಬಹುದು. ಅನಾರೋಗ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಕುಟುಂಬದ ಸಮಸ್ಯೆ, ಯಾವುದೇ ಸಮಸ್ಯೆ ಇರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ಸೇರಿದ ಪ್ರತಿಯೊಬ್ಬರಿಗೂ ಹೇಳುವ ಮಾತು, ಯೇಸು ಸ್ವಾಮಿಯನ್ನು ಆ ಸನ್ನಿವೇಶದಲ್ಲಿ ಆಹ್ವಾನಿಸುವುದಾದರೆ, ಹಲ್ಲೆಲೂಯಾ, ಆ ಸಂದರ್ಭದಲ್ಲಿ, ಆ ಸನ್ನಿವೇಶದಲ್ಲಿ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದು ಬಿಡುಗಡೆ ಕೊಡುವಂತ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ಮದುವೆ ಮನೆಯಲ್ಲಿ ಯೇಸು ಸ್ವಾಮಿ ಮತ್ತೆ ಅವರ ಶಿಷ್ಯರು ಬಂದಾಗ ಅಲ್ಲಿ ಒಂದು ಕಾರ್ಯ ನಡೆದಿದ್ದನ್ನು ನಾವು ನೋಡಬಹುದು. ಆ ಕಾರ್ಯ ಏನು ಅಂತಂದರೆ, ಅಲ್ಲಿ ಆ ಮದುವೆ ಮನೆಯಲ್ಲಿ ಇದು ಯಹೂದಿಯರ ಒಂದು ಸಾಂಪ್ರದಾಯಿಕವಾದ ಒಂದು ಕಾರ್ಯ. ಮದುವೆ ಮನೆಯಲ್ಲಿ ಎಲ್ಲರಿಗೂ ದ್ರಾಕ್ಷಾರಸವನ್ನು ಒಂದು ಪಾನವಾಗಿ ಕೊಡುವುದು ಒಂದು ಯಹೂದಿಯರ ಒಂದು ಸಾಂಪ್ರದಾಯಿಕವಾದ ಒಂದು ಕಾರ್ಯವಾಗಿದೆ ಪ್ರಿಯರೇ. ಆ ಸಮಯದಲ್ಲಿ ವಾಕ್ಯ ಹೇಳುತ್ತದೆ, ಅಲ್ಲಿ ದ್ರಾಕ್ಷಾರಸವು ಮುಗಿದಿತ್ತು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ದ್ರಾಕ್ಷಾರಸವು ಮುಗಿದು ಹೋದ ಕಾರಣ, ಆ ಸಂದರ್ಭದಲ್ಲಿ ಆ ಯೇಸುವಿನ ತಾಯಿ ಆ ಸ್ಥಳದಲ್ಲಿ ಇದ್ದ ಕಾರಣ ಅದನ್ನು ಸಹ, ಅಲ್ಲಿ ಏನು ಇತ್ತು ಏನು ಇಲ್ಲ ಎಂಬುದನ್ನು ಸಹ ಆ ತಾಯಿ ಗಮನಿಸುತ್ತಿದ್ದಳು ಎಂಬುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬಹುದು ಪ್ರಿಯರೇ. ಹಲ್ಲೆಲೂಯಾ. ಸೊ ಆ ಸಂದರ್ಭದಲ್ಲಿ ಆ ತಾಯಿಯು ಅದನ್ನು ಗಮನಿಸಿ ಯೇಸು ಸ್ವಾಮಿಯ ಬಳಿ ಕೇಳಿಕೊಳ್ಳುತ್ತಾಳೆ, ಹಲ್ಲೆಲೂಯಾ, ದ್ರಾಕ್ಷಾರಸವು ಮುಗಿದು ಹೋಗಿದೆ. ಹಲೋ, ದ್ರಾಕ್ಷಾರಸವು ಮುಗಿದು ಹೋಗಿದೆ. ಆ ವಿಷಯದಲ್ಲಿ ಒಂದು ಕಾರ್ಯವನ್ನು ಮಾಡುವಂತ ಯೇಸು ಸ್ವಾಮಿಯನ್ನು ತನ್ನ ತಾಯಿ ಕೇಳಿಕೊಳ್ಳುತ್ತಾಳೆ. ಹಲ್ಲೆಲೂಯಾ. ಆ 3ನೇ ವಾಕ್ಯವನ್ನು ಓದಿ. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಹೇಳಿ, ಅವರಲ್ಲಿ ದ್ರಾಕ್ಷಾರಸವಿല്ലെಂದು ಹೇಳಿದಳು. ಅವರಲ್ಲಿ ದ್ರಾಕ್ಷಾರಸವಿಲ್ಲವೆಂದು ಹೇಳಿದಳು. ಹಲ್ಲೆಲೂಯಾ. ಅದಕ್ಕೆ ಉತ್ತರವಾಗಿ ಯೇಸು ಸ್ವಾಮಿಯ ಉತ್ತರ, ಹಲ್ಲೆಲೂಯಾ, ಇಲ್ಲಿ ಒಂದು ಬಹಳ ವ್ಯತ್ಯಾಸಕರವಾದಂತ ಉತ್ತರವನ್ನು ಯೇಸು ಸ್ವಾಮಿ ಇಲ್ಲಿ ತನ್ನ ತಾಯಿಗೆ ಕೊಡುವುದನ್ನು ನಾವು ನೋಡಬಹುದು ಪ್ರಿಯರೇ. ಹಂಗೆ 4ನೇ ವಾಕ್ಯವನ್ನು ಓದಿ. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನು ಬಂದಿಲ್ಲ ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಇಂಗ್ಲಿಷ್ ಬೈಬಲ್ ಅಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ. ಇಲ್ಲಿ ತನ್ನ ತಾಯಿಯನ್ನು ಯೇಸು ಸ್ವಾಮಿ ತಾಯಿ ಎಂದು ಕರೆಯದೆ ಸ್ತ್ರೀಯೇ ಎಂದು ಕರೆಯುತ್ತಾರೆ. ಡಿಯರ್ ವುಮೆನ್, ವೈ ಡು ಯು ಇನ್ವಾಲ್ವ್ ಮೀ? ಹಲ್ಲೆಲೂಯಾ. ಆದ್ರೆ ಬೇರೆ ಭಾಷೆಗಳಲ್ಲೂ ಸಹ ಒಂದ್ ಸ್ವಲ್ಪ ವ್ಯತ್ಯಾಸವಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅನ್ಸುತ್ತೆ. ಬಟ್ ಕನ್ನಡದಲ್ಲಿ ತಾಯಿ ಅಂತಿದೆ ಅಲ್ಲ, ಅಮ್ಮ ಅಂತ ಇದೆ, ಅಮ್ಮ ಅಂತಿದೆ ಅಲ್ವಾ? ಆಕ್ಚುಲಿ ಸ್ತ್ರೀಯೇ ಅಂತ ಇರಬೇಕಾಗಿತ್ತು. ಅದೊಂದು ಕೆಲವೊಂದು ಟ್ರಾನ್ಸ್ಲೇಷನ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ಬರೀ ಒಂದು 2 ಸಂದರ್ಭಗಳಲ್ಲಿ ಮಾತ್ರ ಯೇಸು ಸ್ವಾಮಿ ತನ್ನ ತಾಯಿಯನ್ನು ಸ್ತ್ರೀಯಳೇ ಎಂದು ಕರೆದರು, ತಾಯಿ ಅಂತ ಕರೆಯಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಒಂದು ಮುಖ್ಯವಾದ ಕಾರಣವೂ ಸಹ ನಾವು ನೋಡಬಹುದು. ಯಾಕೆ ಇಲ್ಲಿ ಯೇಸು ಸ್ವಾಮಿ ತನ್ನ ತಾಯಿಯನ್ನು ಆಕ್ಚುಲಿ ನನ್ನ ಕನ್ನಡ ಬೈಬಲ್ ಅಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ಹೀಗೆ ಇದೆ, ಯೇಸು ಆಕೆಗೆ, ಸ್ತ್ರೀಯೇ, ನನ್ನ ಗೊಡವೆ
ನಿನಗೆ ಯಾಕೆ, ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಅಂದನು. ಅಲ್ಲಲ್ಲ, ಇದು ಬೇರೆ ಟ್ರಾನ್ಸ್ಲೇಷನ್ ಇರ್ಬೋದು. ಸೊ ನನಗೆ ತಿಳಿದಿರೋ ಪ್ರಕಾರ ಬೇರೆ ಭಾಷೆಗಳಲ್ಲಿ, ತಮಿಳಲ್ಲಿ, ಮಲಯಾಳಮಲ್ಲಿ, ಯಾವುದೇ ಭಾಷೆಯಲ್ಲಿ ಆಗಿರಲಿ, ಸ್ತ್ರೀಯೇ ಎಂಬುದನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಆದರೆ ಬೇರೆ ಎಲ್ಲ ಸಂದರ್ಭಗಳಲ್ಲೂ ಯೇಸು ಸ್ವಾಮಿ ತನ್ನ ತಾಯಿಯನ್ನು ತಾಯಿ ಅಂತಾನೆ ಕರೆದು ಗೌರವಿಸುತ್ತಿದ್ದರು. ಆದರೆ ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ತನ್ನ ತಾಯಿಯನ್ನು ಸ್ತ್ರೀಯೇ ಎಂದು ಕರೆದರು. ಹಲ್ಲೆಲೂಯಾ. ಅದೇ ಮತ್ತೆ ನಾವು 13ನೇ ವಾಕ್ಯದಲ್ಲಿ ನೋಡುವಾಗ ಇಲ್ಲ, ಮತ್ತೆ ಬೇರೆ ಸಂದರ್ಭಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ತನ್ನ ತಾಯಿಯನ್ನು ತಾಯಿಯೇ ಎಂದೇ ಕರೆದರು. ಆದರೆ ಈ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ತನ್ನ ತಾಯಿಯನ್ನು ಸ್ತ್ರೀಯೇ ಎಂಬುದನ್ನು ಅಂತ ಕರೆದುದನ್ನು ನೋಡಬಹುದು. ಹಲ್ಲೆಲೂಯಾ. ಈ ವೇದ ವಾಕ್ಯದಲ್ಲಿ ಎಲ್ಲಿ ಸ್ತ್ರೀಯೇ ಅಂತ ವಾಕ್ಯ ಬರುತ್ತದೋ, ಸ್ತ್ರೀ ಅಂದರೆ ಒಂದು ಸಭೆಯನ್ನು ಸೂಚಿಸುತ್ತದೆ ಅದು ಪ್ರಿಯರೇ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ನೋಡುವುದಾದರೆ ಒಂದು ಬಹಳ ಮುಖ್ಯವಾದ ಕಾರಣ, ಎಲ್ಲರೂ ಚೆನ್ನಾಗಿ ಗಮನಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಯೇಸು ಸ್ವಾಮಿ ತನ್ನ ತಾಯಿಯನ್ನು ಸ್ತ್ರೀಯೇ ಎಂದು ಕರೆದಕ್ಕಾಗಿ ಒಂದು ಬಹಳ ಮುಖ್ಯವಾದ ಕಾರಣವಿದೆ. ಮೊದಲೇ ಹೇಳಿದ ಪ್ರಕಾರ ಸ್ತ್ರೀಯೇ ಈ ವಾಕ್ಯದಲ್ಲಿ, ಇಡೀ ವೇದ ವಾಕ್ಯದಲ್ಲಿ ಎಲ್ಲಿ ಸ್ತ್ರೀಯೇ ಅಂತ ಬರುತ್ತದೋ ಅಲ್ಲೆಲ್ಲವೂ ಸ್ತ್ರೀ ಅಂದರೆ ಒಂದು ಸಭೆಯನ್ನು, ಹಲ್ಲೆಲೂಯಾ, ಯೇಸು ಸ್ವಾಮಿಗಾಗಿ ಕಾದು ನೋಡುತ್ತಿರುವ ಸಭೆಯನ್ನು ಸೂಚಿಸುವಂತ ಕಾರ್ಯವಾಗಿದೆ. ಹಲ್ಲೆಲೂಯಾ. ಇಲ್ಲಿ ಯಾವುದು ಮುಗಿದು ಹೋಗಿತ್ತು? ದ್ರಾಕ್ಷರಸವು ಏನನ್ನು ಸೂಚಿಸುತ್ತದೆ ಅಂತಂದರೆ ಅದೊಂದು ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಯೇಸು ಕ್ರಿಸ್ತುವಿನ ರಕ್ತದಿಂದ ಮಾಡಲ್ಪಟ್ಟಂತ ಒಡಂಬಡಿಕೆಯನ್ನು ಪಡುತ್ತದೆ ಅದು. ಹಲ್ಲೆಲೂಯಾ. ಆ ಸಂದರ್ಭದಲ್ಲಿ ಆ ಯೇಸು ಸ್ವಾಮಿಯ ತಾಯಿ ಯೇಸು ಸ್ವಾಮಿಯ ಬಳಿಗೆ ಬಂದು, ಹಲ್ಲೆಲೂಯಾ, ದ್ರಾಕ್ಷರಸು ಮುಗಿದು ಹೋಗಿದೆ, ಅದಕ್ಕಾಗಿ ಏನಾದ್ರೂ ಒಂದು ಮಾಡು ಅಂತ ಕೇಳಿದಳು. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳಿದ ವಾಕ್ಯಗಳು ಏನು ಅಂತಂದ್ರೆ, ನನ್ನ ಸಮಯವು ಇನ್ನೂ ಬಂದಿಲ್ಲ. ಆ ದ್ರಾಕ್ಷರಸವು ನಾನು ಹೇಳಿದ ಹಾಗೆ, ದ್ರಾಕ್ಷರಸವು ಯೇಸು ಸ್ವಾಮಿಯ ಒಡಂಬಡಿಕೆ, ರಕ್ತದಿಂದ ಮಾಡಲ್ಪಟ್ಟಂತ ಒಡಂಬಡಿಕೆಯನ್ನು ಸೂಚಿಸುವಂತ ಕಾರ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಈ ಹೊಸ ಒಡಂಬಡಿಕೆ, ಈ ರಕ್ತದ ಒಡಂಬಡಿಕೆ ಯೇಸು ಸ್ವಾಮಿ ಮಾಡಿದ್ದು ಈ ಹೊಸ ಒಡಂಬಡಿಕೆಯಲ್ಲಿ. ಆದರೆ ಯೇಸು ಸ್ವಾಮಿಯ ತಾಯಿ ಈ ಸಮಯದಲ್ಲಿ, ಈ ಸ್ಥಳದಲ್ಲಿ ನೋಡುವುದಾದ್ರೆ, ಯಹೂದಿಯರಿಗೆ ಸೇರಿದಂತಹ ಯಹೂದಿಯ ಸಂಪ್ರದಾಯದಲ್ಲಿ ಬೆಳೆದು ಬಂದಂತ ಸ್ತ್ರೀಯರಾಗಿದ್ದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಈ ಹೊಸ ಒಡಂಬಡಿಕೆ, ಯೇಸುವಿನ ರಕ್ತದಿಂದ ಮಾಡಿದಂತ ಒಡಂಬಡಿಕೆ ಎಲ್ಲರಿಗೂ ಕೊಡಲ್ಪಟ್ಟಂತ ಒಂದು ಒಡಂಬಡಿಕೆ ಆಗಿತ್ತು. ಅನ್ಯ ಜನರುಗಳಿಗೆ ಕೊಡಲ್ಪಟ್ಟಂತ ಒಡಂಬಡಿಕೆ ಆಗಿತ್ತು. ಹಲ್ಲೆಲೂಯಾ. ಅದಕ್ಕಾಗಿಯೇ ಅಪೊಸ್ತಲನ ಪೌಲನು 1 ಕೊರಿಂಥಿಯ 11ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಕೊರಿಂಥಿಯ ಸಭೆಯವರಿಗೆ, ಹಲ್ಲೆಲೂಯಾ, ನಾನು ದೇವರಿಂದ ಸ್ವೀಕರಿಸಲ್ಪಟ್ಟಂತ ಈ ಒಂದು ಆಜ್ಞೆಯನ್ನು, ಹಲ್ಲೆಲೂಯಾ, ನಿಮಗೆ ನಾನು ಕೊಡುತ್ತಿದ್ದೇನೆ ಎಂದು ಹೇಳಿದರು. ಹಲ್ಲೆಲೂಯಾ. ಹಾಗೆ ಈ ಯೇಸು ಸ್ವಾಮಿಯ ರಕ್ತದಿಂದ ಮಾಡಲ್ಪಟ್ಟ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಹಲ್ಲೆಲೂಯಾ, ಸೂಚಿಸುವಂತ ಕಾರ್ಯವಾಗಿತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಸಮಯ ಇನ್ನೂ ಬಂದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಸಮಯ ಇನ್ನೂ ಬಂದಿಲ್ಲ. ಈ ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತ ಸಮಯ ಇನ್ನೂ ಬಂದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಕ್ಕ ಸಮಯ ಬಂದಾಗ ಅದೇ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ, ಹಲ್ಲೆಲೂಯಾ, ರಕ್ತ ಒಡಂಬಡಿಕೆಯನ್ನು
ಆ ಆ ಒಂದು ರೊಟ್ಟಿಯನ್ನು ಮತ್ತು ದ್ರಾಕ್ಷಾರಸವನ್ನು ಹಂಚಿಕೊಂಡಾಗ ಹೇಳುವ ವಾಕ್ಯ, ಯೋಹನನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನೋಡಬಹುದು. ನನ್ನ ಸಮಯ, ತಕ್ಕ ಸಮಯ ಬಂದಾಗ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಹಲ್ಲೆಲೂಯ ಆ ಭೋಜನ ಕೂಟವನ್ನು ಏರ್ಪಡಿಸಿದರು ಅಂತ ನಾವು ವಾಕ್ಯದಲ್ಲಿ ನೋಡಬಹುದು ಪ್ರಿಯರೇ. ಯಾಕೆಂದ್ರೆ ಆಗ ತಕ್ಕ ಸಮಯ ಬಂದಿತ್ತು. ಆ ಹೊಸ ಒಡಂಬಡಿಕೆಯನ್ನು, ಆ ರಕ್ತದ ಒಡಂಬಡಿಕೆಯನ್ನು ತನ್ನ ಶಿಷ್ಯರೊಂದಿಗೆ ಮಾಡಿದರು ಯೇಸು ಸ್ವಾಮಿ. ಅನ್ಯ ಜನರೊಟ್ಟಿಗೆ ಮಾಡಿದರು, ಎಲ್ಲರೊಟ್ಟಿಗೆ ಮಾಡಿದರು. ಎಲ್ಲರ ರಕ್ಷಣೆಗಾಗಿ ಆ ಒಂದು ಹೊಸ ಒಡಂಬಡಿಕೆಯನ್ನೇ ಯೇಸು ಸ್ವಾಮಿ ತನ್ನ ರಕ್ತದ ಮೂಲಕ ಉಂಟು ಮಾಡಿದರು ಪ್ರಿಯರೇ. ಹಲ್ಲೆಲೂಯ. ಆ ರಕ್ತದ ಒಡಂಬಡಿಕೆಯನ್ನು ಇಲ್ಲಿ ಅವರ ತಾಯಿ ಹಲ್ಲೆಲೂಯ ಯಹೂದಿಯರಾದ ತಾಯಿ ಕೇಳಿದನ್ನು ನಾವು ಇಲ್ಲಿ ನೋಡಬಹುದು. ಆದ್ದರಿಂದ ಯೇಸು ಸ್ವಾಮಿ ಸಭೆಯೇ, ತಾಯಿಯೇ, ಸ್ತ್ರೀಯೇ ಅಂತಂದ್ರೆ ಸಭೆಯೇ ನಿನ್ನ ಜೊತೆ ಒಡಂಬಡಿಕೆ ಮಾಡುವುದಕ್ಕೆ ಇನ್ನ ನನ್ನ ಸಮಯ ಬಂದಿಲ್ಲ. ಆ ಸಮಯ ಬಂದಾಗ ನಿನ್ನ ಒಟ್ಟಿಗೆ ಆ ರಕ್ತದ ಹೊಸ ಒಡಂಬಡಿಕೆ ನಿನ್ನ ಒಟ್ಟಿಗೆ ಮಾಡುತ್ತೇನೆ ಅಂತ ಯೇಸು ಸ್ವಾಮಿ ಹೇಳಿದರು ಪ್ರಿಯರೇ, ಉತ್ತರ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯ. ಈಗ ನಾವೆಲ್ಲರೂ ಆ ಹೊಸ ಒಡಂಬಡಿಕೆ, ಯೇಸು ಸ್ವಾಮಿಯ ರಕ್ತದ ಒಡಂಬಡಿಕೆಯಲ್ಲಿ ರಕ್ಷಿಸಲ್ಪಟ್ಟಂತ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯ. ಹಲ್ಲೆಲೂಯ. ಆದ್ದರಿಂದ ಯೇಸು ಸ್ವಾಮಿ ಇಲ್ಲಿ ತನ್ನ ತಾಯಿನ ಸ್ತ್ರೀಯಳೇ ಅಂದ್ರೆ ಸಭೆಯೇ ನನ್ನ ಸಮಯ ಇನ್ನೂ ಬಂದಿಲ್ಲ, ನನ್ನ ಸಮಯ ಬರುವವರೆಗೂ ಕಾದಿರು, ಆ ಒಡಂಬಡಿಕೆಗಾಗಿ ಕಾದಿರು ಎಂದು ಹೇಳುವ ಒಂದು ಕಾರ್ಯವನ್ನು ನಾವಿಲ್ಲಿ ನೋಡಬಹುದು ಪ್ರಿಯರೇ. ಹಲ್ಲೆಲೂಯ. ಆದರೆ ವಾಕ್ಯ ಹೇಳುತ್ತದೆ, ಇದು ಮೊದಲನೇದಾಗಿ ಯೇಸು ಸ್ವಾಮಿ ಮಾಡಿದಂತ ಅದ್ಭುತ ಕಾರ್ಯ. ಹಲ್ಲೆಲೂಯ. ಇದುವರೆಗೂ ಯಾವ ಅದ್ಭುತ ಕಾರ್ಯವನ್ನು ಮಾಡಿರಲಿಲ್ಲ ಅಂತ ನಾವು ನೋಡಬಹುದು. ಯಾಕೆಂದ್ರೆ ವಾಕ್ಯ ಹೇಳುವ ಪ್ರಕಾರ ಇದೇ ಯೇಸು ಸ್ವಾಮಿ ಮೊದಲು ಮಾಡಿದ ಅದ್ಭುತ ಕಾರ್ಯ. ಹಲ್ಲೆಲೂಯ. ಇದುವರೆಗೂ ಯೇಸು ಸ್ವಾಮಿ ಎಲ್ಲಿ ಅದ್ಭುತ ಕಾರ್ಯ ಮಾಡದಿದ್ದರೂ ಸಹ ಅವರ ತಾಯಿ ಯೇಸು ಕ್ರಿಸ್ತನ ತಾಯಿಯು ಯೇಸು ಸ್ವಾಮಿ ಹತ್ರ ಬಳಿ ಬಂದು ಒಂದು ಅದ್ಭುತ ಕಾರ್ಯವನ್ನು ಮಾಡಬೇಕು ಎಂದು ಕೇಳಿಕೊಂಡರು ಪ್ರಿಯರೇ. ಅಲ್ಲ ಅಂದರೆ ಯೇಸು ಸ್ವಾಮಿಯಲ್ಲಿ ಎಲ್ಲ ಕಾರ್ಯವು ಅಡಗಿದೆ ಎಂಬ ರಹಸ್ಯವನ್ನು ಅವರ ತಾಯಿ ತಿಳಿದುಕೊಂಡಿದ್ದರು ಪ್ರಿಯರೇ. ಆದ್ದರಿಂದ ಯೇಸು ಸ್ವಾಮಿ ಹತ್ರ ಬಳಿ ಬಂದು ಒಂದು ಅದ್ಭುತ ಕಾರ್ಯವನ್ನು ಮಾಡಬೇಕು ಅಂತ ಬೇಡಿಕೊಂಡಳು. ಹಲ್ಲೆಲೂಯ. ಆ ನಂತರ ಯೇಸು ಸ್ವಾಮಿ ಅವರ ತಾಯಿ ಆ ಸೇವಕರೊಂದಿಗೆ ಹೇಳಿದ ವಾಕ್ಯಗಳು ಬಹಳ ಪ್ರಾಮುಖ್ಯವಾದ ವಾಕ್ಯಗಳು. ಇದನ್ನು ಜಸ್ಟ್ ಇನ್ನೊಂದು 5 ನಿಮಿಷದಲ್ಲಿ ಹೇಳಿ ಮುಗಿಸೋದಕ್ಕೆ ಇಷ್ಟಪಡುತ್ತೇನೆ. ಕೊನೆಯದಾಗಿ 5ನೇ ವಾಕ್ಯವನ್ನು ಮತ್ತೊಂದು ಬಾರಿ ಓದಿ. ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿ. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಪಡೆದುಕೊಳ್ಳಬೇಕು ಅಂತಂದರೆ ಇದೇ ಮುಖ್ಯವಾದ ಒಂದು ಕಾರ್ಯ. ಆತನು ನಿಮಗೆ ಏನು ಹೇಳಿದನೋ ಅದನ್ನು ಮಾಡಿರಿ. ಆತನು ನಿಮಗೆ ಏನು ಹೇಳಿದನೋ ಅದನ್ನು ಮಾಡಿರಿ. ಹಲ್ಲೆಲೂಯ. 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 ಯೇಸು ಸ್ವಾಮಿಯ ತಾಯಿ ಆ ಸೇವಕರಿಗೆ ಹೇಳಿದಂತ ಮಾತುಗಳು, ಆತನು ನಿಮಗೆ ಏನು ಹೇಳಿತಾನೋ ಅದನ್ನು ಮಾಡಿರಿ. ಹಲ್ಲೆಲೂಯ. ಯಾಕೆಂದ್ರೆ ಇದುವರೆಗೂ ಯಹೂದಿಯರೆಲ್ಲರೂ ಮೋಸೆಯ ಪ್ರಮಾಣದ ಪ್ರಕಾರ ನಡೆದುಕೊಳ್ಳುತ್ತಿದ್ದರು. ಇವನ ಮದುವೆ ಮನೆಗೂ ಸಹ ಪ್ರವೇಶಿಸಬೇಕು ಅಂತಂದ್ರೆ ಮೋಸೆಯ ಪ್ರಮಾಣಗಳಲ್ಲಿ ಕೆಲವೊಂದು ಪ್ರಮಾಣಗಳಿತ್ತು. ಅದರ ಪ್ರಕಾರವೇ ಹಲ್ಲೆಲೂಯ ಅವರ ಮದುವೆ ಮನೆಯನ್ನು ಪ್ರವೇಶಿಸಬೇಕಾಗಿತ್ತು. ಪ್ರತಿಯೊಂದು ಕಾರ್ಯವನ್ನು ಸಹ ಮೋಶೆಯ ಆ ಒಂದು ನ್ಯಾಯ ಪ್ರಮಾಣದ ವಿಧಿಯ ಪ್ರಕಾರವೇ ನಡೆದುಕೊಳ್ಳುತ್ತಿದ್ದರು. ಹಲ್ಲೆಲೂಯ. ಆದರೆ ಈ ಯೇಸು ಸ್ವಾಮಿ ತಾಯಿ ಹೇಳಿದ ಮಾತುಗಳು ಏನು ಅಂತಂದರೆ, ಇನ್ನು ಮುಂದೆ ಮೋಸೆ ಹೇಳಿದ ನ್ಯಾಯ ಪ್ರಮಾಣಗಳನ್ನು ಪಾಲಿಸುವುದಲ್ಲ, ನನ್ನ ಮಗನು ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು ಮಾತ್ರ ಪಾಲಿಸಿ. ಹಲ್ಲೆಲೂಯ. ಹಲ್ಲೆಲೂಯ. ಈ ಹೊಸ ಒಡಂಬಡಿಕೆಯ
ಆ ಬೋಧನೆಯನ್ನು ಪಾಲಿಸಿ ಎಂಬುದನ್ನು ಆ ಸೇವಕರಿಗೆ ಹೇಳಿದಂತ ಮಾತುಗಳಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ಇದೇ ವಾಕ್ಯವನ್ನು ಮೋಸೆಯು ಹಲವಾರು ವರ್ಷಗಳ ಹಿಂದೆ ತನ್ನ ಜನರಿಗೆ ಒಂದು ವಾಗ್ದಾನವಾಗಿ ಹೇಳಿದಂತ ಮಾತುಗಳನ್ನು ನಾವು ಓದಬಹುದು ಪ್ರಿಯರೇ. ಅರಣ್ಯಕಾಂಡ 18ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದಿ. ಅರಣ್ಯಕಾಂಡ 18 ಫಸ್ಟ್ 18ನೇ ಅಧ್ಯಾಯ 15ನೇ ವಾಕ್ಯ. ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಅವರು ಯೆಹೋವನಿಗೆ ಸಮರ್ಪಿಸುವ ಸಕಲ ಪ್ರಾಣಿಗಳಲ್ಲಿ ಚೊಚ್ಚಲಾದದ್ದು ನಿನಗೆ ಸಲ್ಲಬೇಕು. ಆದರೆ ಮನುಷ್ಯರ ಚೊಚ್ಚಲು ಮಕ್ಕಳಿಗೂ ಅಪವಿತ್ರವಾದ ಪಶುಗಳ ಮರಿಗಳಿಗೂ. ಇಲ್ಲ, ಸಾರಿ ಒಂದ್ ನಿಮಿಷ. ಇಲ್ಲ, ಇದು ಸರಿ, ಅರಣ್ಯಕಾಂಡ ಅಲ್ಲ, ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 15ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ನನ್ನಂತ ಪ್ರವಾದಿಯನ್ನು ಏರ್ಪಡಿಸುವನು. ಇದು ಮೋಶೆ ಹೇಳಿದ, ತನ್ನ ಇಸ್ರಾಯೇಲರ ಮಕ್ಕಳ ಮಧ್ಯದಲ್ಲಿ ಹೇಳಿದಂತ ವಾಕ್ಯಗಳು. ಹಲ್ಲೆಲೂಯಾ. ನನ್ನಂತ ಒಂದು ಪ್ರವಾದಿಯನ್ನು ಎಬ್ಬಿಸುವನು, ಉಂಟು ಮಾಡುವನು. ಓದಿ, ಮುಂದುವರಿಸಿ ಸಿಸ್ಟರ್. ನನ್ನಂತ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ಅವನಿಗೆ ನೀವು ಕಿವಿ ಕೊಡಬೇಕು. ಅವನಿಗೆ ನೀವು ಕಿವಿ ಕೊಡಬೇಕು. ಹಲ್ಲೆಲೂಯಾ. ಸೊ ಈ ಸಮಯದಲ್ಲಿ ಅದೇ ಪ್ರವಾದಿ, ಮೋಸೆ ಹೇಳಿದ ಪ್ರಕಾರ ಅದೇ ಪ್ರವಾದಿ ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ. ಅವನ ಮಾತಿಗೆ ಕಿವಿ ಕೊಡಿ, ಅವನು ಹೇಳಿದ ಕಾರ್ಯವನ್ನು ಮಾಡಿ. ಇನ್ನು ಮೇಲೆ ಮೋಸೆಯ ಆಜ್ಞೆಗಳಲ್ಲ, ನ್ಯಾಯ ಪ್ರಮಾಣದ ವಿಧಿಗಳಲ್ಲ, ಆದರೆ ಈತನು ಹೇಳಿದ ಮಾತುಗಳನ್ನು ಪಾಲಿಸಿ ಎಂಬುದನ್ನು ಆ ಯೇಸು ಸ್ವಾಮಿಯ ತಾಯಿಯು ಪ್ರವಾದನೆಯ ರೀತಿಯಲ್ಲಿ ಆ ಸೇವಕರಿಗೆ ಹೇಳುತ್ತಿದ್ದರು ಪ್ರಿಯರೇ. ಇದು ಹೊಸ ಒಡಂಬಡಿಕೆಗೆ ಹೇಳಿದಂತ ಮಾತುಗಳು. ಹಲ್ಲೆಲೂಯಾ. ಇನ್ನು ಮುಂದೆ ನ್ಯಾಯ ಪ್ರಮಾಣವಲ್ಲ, ಯೇಸು ಸ್ವಾಮಿಯ ಬೋಧನೆ, ಯೇಸು ಸ್ವಾಮಿ ಹೇಳುವುದನ್ನು ಪಾಲಿಸಿ ಎಂಬುದನ್ನು ಹೇಳಲ್ಪಟ್ಟಿತ್ತು ಇಲ್ಲಿ. ಅದೇ ವಾಕ್ಯವನ್ನು ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಅಪೊಸ್ತಲರ ಪೇದರನು ಸಹ ಅದೇ ವಾಕ್ಯಗಳನ್ನು ಮತ್ತೆ ಮತ್ತೆ ಹೇಳುವುದನ್ನು ನಾವು ನೋಡಬಹುದು. ಅದು ಓದಿ ಅದೇ ವಾಕ್ಯವನ್ನು ಮತ್ತೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 22ನೇ ವಾಕ್ಯ. ಮೋಶೆಯು ಹೇಳಿದ್ದೇನೆಂದರೆ, ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವನು. ಮತ್ತೊಬ್ಬ ಪ್ರವಾದಿಯನ್ನು ಏರ್ಪಡಿಸಿಕೊಡುವನು. ಹಲ್ಲೆಲೂಯಾ. ಓದಿ ಮತ್ತೆ ಮುಂದುವರಿಸಿ. ಆತನು ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿ ಕೊಡಬೇಕು. ಆತನು ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿ ಕೊಡಬೇಕು. ಹಲ್ಲೆಲೂಯಾ. ಅಲ್ಲಿ ಮೋಶೆ ಹೇಳಿದ ಅದೇ ಪ್ರಮಾಣವನ್ನು ಇಲ್ಲಿ ಪೇದರನ್ನು ತನ್ನ ಬೋಧನೆಯಲ್ಲಿ ತನ್ನ ಅಲ್ಲಿ ಯಹೂದ್ಯರಿಗೆ ಹೇಳಿದಂತ ಮಾತುಗಳಾಗಿದೆ ಇವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇಲ್ಲಿ ಯೇಸು ಸ್ವಾಮಿ ತಾಯಿಯು ಆ ಸೇವಕರೊಂದಿಗೆ ಹೇಳಿದ ಮಾತುಗಳು, ಈತನು ಹೇಳಿದ ಪ್ರತಿಯೊಂದು ಕಾರ್ಯವನ್ನು ಮಾಡಿರಿ ಅಂತ. ಹಲ್ಲೆಲೂಯಾ. ಇದೇ ವಾಕ್ಯವನ್ನು ನಾವು ಸಹ ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ತನ್ನನ್ನು ಪ್ರಕಟಗೊಳಿಸಿದಾಗ ಹೇಳಿದ ಮಾತುಗಳು ಸಹ ಅವೇ ಆಗಿತ್ತು. ಪರಲೋಕದಿಂದ ಒಂದು ಧ್ವನಿಯನ್ನು ಕೇಳಲ್ಪಟ್ಟಿತು. ಹಲ್ಲೆಲೂಯಾ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17
17ನೇ ಅಧ್ಯಾಯ 5ನೇ ವಾಕ್ಯದ ಕೊನೆಯ ಭಾಗ. ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಕೇಳಿರಿ ಎಂಬ ಆಕಾಶವಾಣಿಯ ಧ್ವನಿಯನ್ನು ಕೇಳಲು ಅಲ್ಲಿ ತಮ್ಮ ಶಿಷ್ಯರು ಕೇಳಿದರು. ಹಲ್ಲೆಲೂಯಾ. ನಾವು ಅನೇಕ ಸ್ಥಳಗಳಲ್ಲಿ ಓದುತ್ತೇವೆ, ಈತನ ಧ್ವನಿಯನ್ನು ಕೇಳಿರಿ. ಹಲ್ಲೆಲೂಯಾ. ಈತನು ಹೇಳಿದ ಪ್ರಕಾರ ನಡೆದುಕೊಳ್ಳಿರಿ. ಹಲ್ಲೆಲೂಯಾ. ಇನ್ನು ಮುಂದೆ ಯೇಸು ಸ್ವಾಮಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಎಲ್ಲರಿಗೂ ತಿಳಿದಿದೆ, ಅದೆಲ್ಲ ವಿವರಿಸೋದಕ್ಕೆ ಈಗ ಸಮಯವಿಲ್ಲ. ಹಲ್ಲೆಲೂಯಾ. ಆದರೆ ನಾವು ನಮ್ಮ ಜೀವಿತದಲ್ಲೂ ಸಹ ಇದೇ ರೀತಿ ಅದ್ಭುತ ಕಾರ್ಯವನ್ನು ಪಡೆದುಕೊಳ್ಳಬೇಕು ಅಂತಂದರೆ ಹಲ್ಲೆಲೂಯಾ, ಯೇಸು ಸ್ವಾಮಿಯ ಹೇಳಿದ ಪ್ರತಿಯೊಂದು ಮಾತುಗಳನ್ನು ಯೇಸು ಸ್ವಾಮಿ ತಾಯಿ ಹೇಗೆ ಆ ಸೇವಕರೊಟ್ಟಿಗೆ ಹೇಳಿದರೋ, ಈತನು ಹೇಳಿದ ಪ್ರತಿಯೊಂದು ಕಾರ್ಯವನ್ನು ಮಾಡಿರಿ ಅಂತ ಯೇಸು ಸ್ವಾಮಿ ಮಾಡಿದ ಪ್ರತಿಯೊಂದು ಕಾರ್ಯದ ಪ್ರತಿಯೊಂದು ಮಾತುಗಳ ಪ್ರಕಾರ ಸೇವಕರು ನಡೆದುಕೊಂಡದ್ದರಿಂದ ಅಲ್ಲಿ ಒಂದು ದೊಡ್ಡ ಅದ್ಭುತವನ್ನೇ ನೋಡಲು ಸಾಧ್ಯವಾಯಿತು ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿ ಚಿಕ್ಕ ಅದ್ಭುತವಾಗಲಿ ದೊಡ್ಡ ಅದ್ಭುತವಾಗಲಿ ಯಾವುದೇ ಆಗಲಿ, ನಾವು ದೇವರಿಗೆ ವಿಧೇಯರಾಗಿ ದೇವರ ಹೇಳಿದ ಮಾತುಗಳು, ಆ ಯೇಸು ಸ್ವಾಮಿಯ ಮಾತುಗಳನ್ನು, ಯೇಸು ಸ್ವಾಮಿಯ ಬೋಧನೆಗಳನ್ನು ಪಾಲಿಸಿ ಯೇಸು ಸ್ವಾಮಿಯ ಆ ಒಂದು ದಾರಿಯಲ್ಲಿ ನಡೆಯುವುದಾದರೆ ಹಲ್ಲೆಲೂಯಾ, ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆ, ಒಂದು ಅದ್ಭುತವನ್ನು ಕಾಣುವುದಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮೊಟ್ಟಿಗೆ ಈ ವಾಕ್ಯಗಳೊಂದಿಗೆ ಮಾತನಾಡಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ದೇವರು ಈ ಹೆಚ್ಚು ಸಮಯ ತೆಗೆದುಕೊಂಡಿದ್ದಕ್ಕಾಗಿ ಕ್ಷಮಿಸಬೇಕು. ದೇವರು ಈ ವಾಕ್ಯಗಳಿಂದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಎಲ್ಲರ ಅವಶ್ಯಕತೆಗಳನ್ನು, ಅಗತ್ಯಗಳನ್ನು ಪೂರೈಸಿ ಒಂದು ದೊಡ್ಡ ಈ ಉಪವಾಸ ಪ್ರಾರ್ಥನೆಯಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡುವಂತರಾಗಲಿ ಎಂದು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆಯಾಗಲಿ. ಥ್ಯಾಂಕ್ ಯು ಪಾಸ್ಟರ್. ಒಂದು ಸುಂದರವಾದ ಅದ್ಭುತವುಳ್ಳಂತ ಪ್ರಕಟಣೆಯನ್ನು ಈ ದಿವಸದಲ್ಲಿ ಕರ್ತನ ತಾನೇ ತನ್ನ ದಾಸನ ಮೂಲಕವಾಗಿ ಸಭೆಗೆ ಎಲ್ಲರಿಗೂ ಕೊಟ್ಟದಕ್ಕಾಗಿ ಸ್ತೋತ್ರ. ಅನೇಕರು ಬೇರೆ ರೀತಿಯಲ್ಲಿ ವಿವರಿಸಿದ ಹಾಗೆ ದೇವರ ಒಂದು ವಿಶೇಷವಾದ ಶೈಲಿಯಲ್ಲಿ ಈ ವಾಕ್ಯದಲ್ಲಿ ಹಲ್ಲೆಲೂಯಾ ದೇವರು ಹಳೆ ಒಡಂಬಡಿಕೆ ಮತ್ತೆ ಹೊಸ ಒಡಂಬಡಿಕೆಗೆ ಕುರಿತು ಮಾತನಾಡಿದ ಹಾಗೆ, ಆತನ ಚಿತ್ತ ಯೋಜನೆಗಳನ್ನು ಪ್ರಕಟ ಮಾಡಿದ ಹಾಗೆ. ಯಾಕಂದ್ರೆ ಯೇಸು ಸ್ವಾಮಿ ಅಂತ ಹೇಳಿದ್ರೆ ಸಾಧಾರಣವಾದ ವ್ಯಕ್ತಿ ಅಲ್ಲ. ಏನಿದ್ರು ಕೂಡ ಅದು ಕರೆಕ್ಟ್ ಆದಂತ ರೀತಿಯಲ್ಲೇ ಮಾತನಾಡ್ಬೇಕಾಗ್ತದೆ. ಆದ್ರಿಂದ ಈ ಒಂದು ಪ್ರಕಟಣೆ ದೇವರು ನಿಮಗೆ ಕೊಟ್ಟಿರ್ತಾನೆ. ಈ ಒಂದು ನಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ. ದೇವರಿಗೆ ಇನ್ನೂ ಕೂಡ ಅನೇಕ ರಹಸ್ಯ ದೈವಿಕವಾದ ಕಾರ್ಯಗಳಿಂದ ದೇವರು ನಿಮ್ಮ ತುಂಬಿಸಿ ನಿಮ್ಮ ಸೇವೆಯನ್ನು ಅಭಿವೃದ್ಧಿ ಪಡಿಸಲಿ. ಥ್ಯಾಂಕ್ ಯು ಪಾಸ್ಟರ್. ನಮ್ಮನ್ನ ಒಪ್ಪಿಸಿಕೊಡುವ ಕರ್ತನು ತಾನೇ ಈ ವಾಕ್ಯವನ್ನು ಕೊಟ್ಟದಕ್ಕೆ ಶೂನ್ಯತೆಯಲ್ಲಿರುವಂತಹ ಸ್ಥಳದಲ್ಲಿ ದೇವರು ಎಲ್ಲವನ್ನು ತುಂಬಿಸುವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಒಳ್ಳೆಯವನು. ಈ ವಾಕ್ಯಕ್ಕೆ ಒಳಗಾಗುವ ಆತನ ಒಂದು ಒಡಂಬಡಿಕೆ ನಮ್ಮ ಜೀವನದಲ್ಲಿ ಯಾವಾಗ್ಲೂ ನೆರವೇರುವಂತೆ, ನಮ್ಮ ಜೀವನದಲ್ಲಿ ವಾಗ್ದಾನದ ಒಡಂಬಡಿಕೆ, ರಕ್ತದ ಒಡಂಬಡಿಕೆ, ಆತನ ವಾಕ್ಯದ ಮೂಲಕವಾಗಿ ಮಾಡಿದಂತ ಒಡಂಬಡಿಕೆ. ಹಲ್ಲೆಲೂಯಾ. ನಾವು ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ಮನುಷ್ಯರಿಗೂ ಮತ್ತು ಹಲ್ಲೆಲೂಯಾ ಒಂದು ಮಧ್ಯಸ್ಥನಾಗಿ ಆತನ ಒಡಂಬಡಿಕೆ ಮಾಡಿದ ಕಾಮನ ಬಿಲ್ಲು ಎಂಬ ಒಂದು ಒಡಂಬಡಿಕೆಯನ್ನು ಆ ಕಾಲದ ಜನರಿಗೆ ಮಾಡಿ ನಾವು ನೋಡ್ತೇವೆ. ನಂತರದಲ್ಲಿ ಅಬ್ರಾಹ್ಮನ ಕಾಲದಲ್ಲಿ, ಮೋಶೆ ಕಾಲದಲ್ಲಿ, ಇವತ್ತು ಕೂಡ ಆತ ನಮಗೆ ರಕ್ತದ ಒಂದು ದೊಡ್ಡ ಒಡಂಬಡಿಕೆಯನ್ನು ಮಾಡಿಕೊಟ್ಟಿದ್ದ. ನಾವು ಒಂದೇ ಕುಟುಂಬದವರು, ಒಂದೇ ಮಕ್ಕಳು, ಆತನು ಜನರಿಂದ ನೆನೆಸಿಕೊಂಡವರ ಹಾಗೆ ದೇವರಿಗೆ ಸ್ತೋತ್ರ ಮಾಡುತ್ತಾ ಈ ರಾತ್ರಿ ವೇಳೆಯಲ್ಲಿ 14ನೇ ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿ ಕರ್ತನೇ ನಿನ್ನ ಪ್ರೀತಿ ನಿನ್ನ ಕಾರ್ಯ ನಮ್ಮಲ್ಲಿ ಸದಾಕಾಲ ಆಳ್ವಿಕೆ ಮಾಡಿ, ನಿನ್ನ ಕರೆಯಲ್ಪಟ್ಟಿದ್ದ ನೀ ನಮ್ಮನ್ನು ಪ್ರೀತಿಸಿದ ಇದಕ್ಕಾಗಿ ನಮಗೆ ಒಳ್ಳೆಯದನ್ನೇ ನೀನು ಮಾಡುತ್ತಿದ್ದಕ್ಕಾಗಿ ಬಲಪಡಿಸಿದ ಕುಟುಂಬದ ಅಗತ್ಯಗಳನ್ನೆಲ್ಲವನ್ನು ಸಂಧಿಸು. ಅನೇಕ ಬಾರಿ ಸೋತು ಹೋದಂತ ಪರಿಸ್ಥಿತಿಗಳಲ್ಲಿ ಅವರನ್ನು ಬಲಪಡಿಸಿ ಹಲ್ಲೆಲೂಯಾ ಅನೇಕ ಜನರ ಮಾತುಗಳಿಗೆ ಒಳ್ಳೆದಾಗಿ ತಪ್ಪಿಸಿ ಅವ್ರನ್ನ ಕಾಪಾಡುತ್ತಾ ಬಂದಿದ್ಯಪ್ಪ. ಅನೇಕ ಸ್ಟೋರಿಗಳು ಚಾಲೆಂಜಿಂಗ್ ಆದಂತ ಅನೇಕ ಪರಿಸ್ಥಿತಿಗಳು ಬಂತು ಕರ್ತನೇ, ಆದ್ರೆ ನಿನ್ನ ಕೃಪೆ ಅವರನ್ನು ಎತ್ತಿ ಬಲಪಡಿಸಿ ನಿಲ್ಲಿಸಿದಕ್ಕಾಗಿ ಸ್ತೋತ್ರ. ಇವತ್ತು ಕೂಡ ಅವ್ರ ಜೊತೆಗೆ ನೀನಿದ್ದು ಕಾರ್ಯ ಮಾಡುತ್ತಾ ಇರುವಂತ ಕೃಪೆಗಾಗಿ ಸ್ತೋತ್ರ. ನಿಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿಯ ಪ್ರಕಾರ ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನೇ ಎಂಬುದಾಗಿ
ವಚನಗಳ ಪ್ರಕಾರ ಕಾರ್ಯನ ಮಾಡಿ ನಡೆಸು, ಬಲಪಡಿಸು. ಕುಟುಂಬದ ಯಾವುದೇ ಒಂದು ಅನಾರೋಗ್ಯದ ಕಾರ್ಯಗಳು ಹಲವು ಶತ್ರು ತಂದು ಹಾಕದಾಗೆ ಎಲ್ಲ ಬಲವನ್ನು ನಾನು ಮುರಿದು ಹಾಕ್ತೇನೆ ಸ್ವಾಮಿ. ಕರ್ತನೇ ನೀನಾಗಿ ಮಾಡೋದಕ್ಕಾಗಿ ಸ್ತೋತ್ರ. ದೊಡ್ಡ ಕಾರ್ಯನ ಮಾಡಿ ನಡೆಸು, ಯೇಸು ಕ್ರಿಸ್ತನ ನಾಮದ ತಂದೆ, ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು. ಈ ಸಮಯದಲ್ಲಿ ಕೊನೆಯದಾಗಿ ನಾವೆಲ್ಲರೂ ಒಟ್ಟಾಗಿ ಹೇಳುವ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳನ್ನು ಒಂದನ್ನು ಮರೆಯುವುದಿಲ್ಲ. ಆಮೆನ್. ಎಲ್ಲರೂ ಇದ್ದೀರಾ? ಇದ್ದೀವಿ ಪಾಸ್ಟರ್. ಕೆಲವರು ವಾಯ್ಸ್ ಕೇಳ್ತಾ ಇಲ್ಲ. ಓಕೆ, ದೇವರು ನಿಮ್ಮನ್ನು ಆಶ್ವಾಸನೆ. ಈ ಸಮಯದಲ್ಲಿ ಅರಿಕೆ, ಯಾರಾದ್ರೊಬ್ಬರು ಅರಿಕೆ ಮಾಡ್ರಿ ವೇಗವಾಗಿ. ವೇಗವಾಗಿ ಅರಿಕೆ ಮಾಡ್ರಿ, ಸಮಯ ತೆಗೆದುಕೊಳ್ಬೇಡಿ. ಅರಿಕೆ ಮಾಡಿದವರು ಅರಿಕೆ ಮಾಡಿ. ನಾನು ಹೇಳ್ತೇನೆ, ದೇವರು ನಮಗೆ ಮಾಡಿದ ಎಲ್ಲಾ ಉಪಕಾರಗಳನ್ನು ನೆನೆಸಿ ಮಹಿಮೆ ಸಲ್ಲಿಸೋಣ. ನಾವು ಆರೋಗ್ಯವಾಗಿದ್ದೇವೆ, ನಮಗೆ ಯಾವ ರೋಗ ಬಾಧೆಯೂ ಮುಟ್ಟುವುದಿಲ್ಲ. ಕೊಡ್ತಾರೆ ಪಾಸ್ಟರ್, ಅಂತ್ಯಾಶೀರ್ವಾದ ಕೊಡ್ತಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಯೇಸು ರಾಜ. ಹಲ್ಲೆಲೂಯಾ. ತಂದೆಯ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಆ ಪರಿಶುದ್ಧಾತ್ಮನ ಅನ್ಯೋನ್ಯವು, ಐಕ್ಯವು, ಸಹವಾಸವು ನಮ್ಮೊಟ್ಟಿಗೆ, ನಿಮ್ಮೊಟ್ಟಿಗೆ, ಎಲ್ಲಾ ದೇವ ಮಕ್ಕಳೊಟ್ಟಿಗೆ ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತನ ಬರುವವರೆಗೂ ನಮ್ಮೊಟ್ಟಿಗೆ ಇರಲಿ. ಆಮೆನ್, ಆಮೆನ್.